ಈಗ ಕರ್ನಾಟಕ ರಾಜ್ಯದಲ್ಲಿ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಇದು ಕರ್ನಾಟಕದ ಜನತೆ ಆಶೀರ್ವಾದ ಮತ್ತು ಅವ್ರ ತೀರ್ಮಾನ. ಯಾಕಂದರೆ 3 ಮತಕ್ಷೇತ್ರಗಳಲ್ಲಿ ಒಂದು ಕಾಂಗ್ರೆಸ್ ಇತ್ತು, ಒಂದು JDS ಇತ್ತು, ಒಂದು BJP ಇತ್ತು. ಆದರೆ ಮೂರು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಜನ ಗೆಲ್ಲಿಸಿದ್ದಾರೆ ಅಂತಂದರೆ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದು ಜನಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳಿ ಜನರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ ಇಬ್ಬರು ಮುಖ್ಯಮಂತ್ರಿಗಳ ಮತಕ್ಷೇತ್ರದಲ್ಲಿ ಅವರಿಗೆ ಸೋಲಾಗಿದೆ. ಅಂದರೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಷೇತ್ರನೂ ಗೆದ್ದುಕೊಂಡಿದ್ದೀವಿ, ಕುಮಾರಸ್ವಾಮಿ ಅವ್ರ ಕ್ಷೇತ್ರನೂ ಗೆದ್ದುಕೊಂಡಿದ್ದೀವಿ. ಅಂದರೆ ಕರ್ನಾಟಕ ರಾಜ್ಯದ ಜನ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಎಂಡೋರ್ಸ್ ಮಾಡಿದ್ದಾರೆ. ಅವ್ರಿಗೆ ಅಂದರೆ ಇದು ಜನಪರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಸರ್ಟಿಫಿಕೇಟ್. ಸರ್, ಈ KPCC ಅಧ್ಯಕ್ಷ ಸ್ಥಾನ ತಮ್ಮ ಹೆಸರು ಮುಂಚೂಣಿಯಲ್ಲಿ ಬರ್ತಿದೆ, ಅದ್ರ ಬಗ್ಗೆ ನಾವು ಯಾವುದೂ ಪೋಸ್ಟಿಗೆ ಆಕಾಂಕ್ಷೆ ಪಡೋನಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ, ನಾವು ಯಾವುದೂ ಆಸೆ ಆಕಾಂಕ್ಷೆ. ಸರ್, ಚಿಂಚೋಳಿಯಲ್ಲಿ ಸಕ್ಕರೆ ಕಾರ್ಖಾನೆ ಸಲುವಾಗಿ 16 ದಿನದಿಂದ ಉಪವಾಸ ಧರಣಿ ತೆಗೆದು ಕುಂತಿದ್ದಾರೆ ಸರ್. ಈಗಾಗಲೇ ತಾವು ಸಚಿವರಾಗಿ, ಈಶ್ವರ್ ಖಂಡ್ರೆ ಅವರು ಸಚಿವರಾಗಿ, ಮತ್ತು ಖರ್ಗೆ ಸಾಹೇಬರು ಸಚಿವರಾಗಿ ಈಗಾಗಲೇ ರೈತರ ಕಬ್ಬು ಒಯ್ಲಾಕ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಟ್ರಿ ಸರ್. ಆಲ್ರೆಡಿ ಕಬ್ಬು ಒಯ್ಲತ್ತಾರ ಸರ್. ಒಯ್ಲತ್ತರೂ ಕೂಡ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಿರಾಧಾರ ಇದೆ. ನಾವು ಅವ್ರ ಜೊತೆ ಮಾತಾಡಿದ್ದೀವಿ, ಅವರಿಗೆ ಹೇಳ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ಕಾರ್ಖಾನೆ ಚಾಲು ಆಗೋವರೆಗೆ ಹೇಳಲ್ಲ ಅಂತ. ಅದು ನ್ಯಾಯಾಲಯದಲ್ಲಿದೆ, ಅದಕ್ಕೆ ಸರ್ಕಾರಕ್ಕೆ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ಏನಂತಾರಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಅದು ಕಂಪನಿ ಮುಚ್ಚಬೇಕು ಅಂತಕ್ಕಂಥ ಆದೇಶ ಹೊರಡಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಅವರು ಅದ್ರ ಬಗ್ಗೆ ಸ್ಟೇ ತೊಗೊಂಡ್ರೆ ಅವರು ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಇವರಿಗೆ ನೀವು ಅದಕ್ಕೆ ಅಪೀಲ್ ಹೋಗಿ ಅಂತ ಹೇಳಿದ್ರೆ ಅಪೀಲ್ ಹೋಗಿದ್ದಾರೆ ಇವರು. ಸರ್, ಈಗ ಸಿದ್ಧಸಿರಿ ಪ್ರಾಯೋಜಿತ ಈ ಪ್ರತಿಭಟನೆ ಅಂತ ಮುಖಂಡರು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಅದನ್ನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ರೈತರ ವಿಷಯ ಇದೆ. ರೈತರ ಹಿತ ಕಾಪಾಡಲಿಕ್ಕೆ ನಮ್ಮ ಸರ್ಕಾರ ಏನು ಮಾಡಬೇಕು, ನಾವು ಕೇನ್ ಅಲೋಕೇಶನ್ ಮಾಡಿಸಿದ್ವಿ ಸರ್. ಜಾರ್ಖಂಡ್ ರೈತರ ಎಲ್ಲ ಹಿತವನ್ನು ನಾವು ಕಾಪಾಡ್ತೀವಿ. ಅವರ ಆ ರೀತಿ ಹೇಳಕ್ ಹೋಗೋದಿಲ್ಲ ಸರ್. ಜಾರ್ಖಂಡ್ನಲ್ಲೂ ಕೂಡ ಸಮೀಕ್ಷೆ ಇದು BJP ಅಂತ ತೋರಿಸಿತ್ತು, ಆ ಸಮೀಕ್ಷೆ ಸುಳ್ಳು ಅಂತ ನಾವು ಗೆದ್ಕೊಂಡಿದ್ದೀವಿ. ಆದರೆ ಮಹಾರಾಷ್ಟ್ರದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ ಅದು ಅಂದರೆ ಮಹಾವಿಕಾಸ್ ಅಘಾಡಿಗೆ ಸೋಲಾಗಿದೆ. ಅದು ಸೋಲಿನ ಪರಾಮರ್ಶವನ್ನು ನಾವು ಮಾಡ್ತೀವಿ, ಯಾಕೆ ಸೋಲಾಗಿದೆ ಅಂತಕ್ಕಂಥದ್ದನ್ನು. ಯಾಕಂದರೆ ಜನರ ತೀರ್ಪು, ಅದು ಸೋಲಿನ ಪರಾಮರ್ಶವನ್ನು ನಾವು ಮಾಡ್ತೀವಿ, ಯಾಕೆ ಸೋಲಾಗಿದೆ ಅಂತಕ್ಕಂಥದ್ದನ್ನು. ಯಾಕಂದರೆ ಜನರ ತೀರ್ಪು ಪ್ರಜಾಪ್ರಭುತ್ವದಲ್ಲಿ ನಾವು ಒಪ್ಕೊಳ್ತೀವಿ. BJP ಅವ್ರ ಥರ ಮಂಡತನ ತೋರಿಸಲ್ಲ ನಾವು. ಎಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿಲ್ಲ ಅಲ್ಲಿ ನಮ್ದೇನು ತಪ್ಪಾಗಿದೆ ಅಂತ ಆತ್ಮಲೋಕನ ನಾವು ಮಾಡ್ಕೊಳ್ತೀವಿ. ಸರ್, ತೆಲುಗು ಶರಣಪ್ರಕಾಶ್ ಪಾಟೀಲ್ ಗೆದ್ಮ್ಯಾಗ ಎಲ್ಲ ರಸ್ತೆಗಳು ಹದಗೆಟ್ಟವ, ಅವ್ರು ಏನು ಭೀ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ. ಅವರು ಈ ರಸ್ತೆಗಳಿಗೆ ಬಂದು ಅವ್ರಿಗೊಂದು ಮಾತು ಕೇಳಬೇಕು ನೀವು. ಈ ರಸ್ತೆಗಳ ಮೇಲೆ ಅವರು ಕೆಲಸ ಮಾಡಿಸಂತ ಬಿಡಿ, ಊರುಗಳಿಗೇನ ಬಂದಿದ್ದಾರೆ ಅಂತ ಕೇಳಿ ಅವರು ನನ್ನ ಈ ಭಾಗ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.